ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯ ಬಿಯಾಂಡ್. ನಾವು ಎಷ್ಟೋ ಸಲ ನಾವು ಪುಣ್ಯ ಮಾಡ್ತಾ ಇದೀವಿ, ಪುಣ್ಯದ ಕೆಲಸ ಮಾಡ್ತಾ ಇದೀವಿ ಅಂತ ನಮಗೆ ಗೊತ್ತಿಲ್ದಂಗೆ ಯಾರೋ ಮಾಡ್ತಿರೋ ಪಾಪದ ಕೆಲಸಕ್ಕೆ ದಾರಿ ನಾವು ಮಾಡ್ಕೊಡ್ತಾ ಇದೀವಿ ಅಂತ ಯೋಚನೆ ಮಾಡಬೇಕು. ಆ ಥರ ವಿಷಯನ ನಾನು ಇವತ್ತು ಮಾತಾಡಕ್ಕೆ ಹೊರಟಿದ್ದೀನಿ. ಕೆಲವು ಸನ್ನಿವೇಶಗಳನ್ನ ಹೇಳ್ತೀನಿ. ನಾನು ಡಿಮಾರ್ಟಲ್ಲಿ ಸುಮಾರು ವರ್ಷಗಳಿಂದ ಗ್ರಾಸರೀಸ್ಗೆ ಅಂತ ಹೋಗ್ತಾ ಇದ್ದೀನಿ. ಆ ಜಾಗದಲ್ಲಿ ಸುಮಾರು ಒಂದು 6-7 ಇಯರ್ಸಿಂದನೂ ನಾನು ಅದೇ ಡಿಮಾರ್ಟಲ್ಲಿ ನಾನು ಗ್ರಾಸರೀಸ್ಗೆ ಹೋಗೋದು. ಆ ಜಾಗದಲ್ಲಿ ಒಂದು ಹುಡುಗಿ ಭಿಕ್ಷೆ ಬಿಡ್ತಾ ಇತ್ತು. ಅದಕ್ಕೆ ಒಂದು 5 ಇಯರ್ಸ್ ಇರ್ಬೋದು, ಒಂದು 5 ವರ್ಷದ ಹುಡುಗಿ ಇರ್ಬೋದು. ಆ ಏಜ್ ಇರಬೇಕು. ಆ ಏಜಿನ ಹುಡುಗಿ ಭಿಕ್ಷೆ ಬಿಡ್ತಾ ಇತ್ತು. ಅವಳು ನೋಡೋಕ್ಕೆ ಸುಂದರವಾಗೇ ಇದ್ಲು. ಅಂದ್ರೆ ಸ್ವಲ್ಪ ಕಪ್ಪಿದ್ಲು ಅಷ್ಟೇ. ಕಪ್ಪಂತ ಅಲ್ಲ, ಮೀಡಿಯಂ ಕಲರ್, ಇಂಡಿಯನ್ ಕಲರ್. ಅದು ನೋಡೋಕ್ಕೆ ಅಷ್ಟು ಲಕ್ಷಣವಾಗಿದ್ಲು. ನೋಡಿದ್ರೆ ಆ ಹುಡುಗಿ ಎಲ್ಲೋ ಶ್ರೀಮಂತ ಹುಡುಗಿ ಇರಬೇಕು, ಆ ಥರ ಫೀಲ್ ಆಗ್ತಾ ಇತ್ತು. ಆದರೆ ಆ ಹುಡುಗಿ ಭಿಕ್ಷೆ ಬಿಡ್ತಾ ಇತ್ತು. ಅದ್ರ ಎದುರುಗಡೆ ಬಂದು ಕೆಲವು ಟೆಂಟ್ ಹಾಕೋತಾರಲ್ಲ, ಎಲ್ಲೆಲ್ಲಿಂದನೋ ಬಂದು ಯಾವ್ಯಾವುದೋ ಸ್ಟೇಟಿಂದ ಬಂದು ಟೆಂಟ್ ಹಾಕೋತಾರಲ್ಲ, ಆ ಥರ ಡಿಮಾರ್ಟ್ ಎದುರುಗಡೆ ಕೆಲವು ಟೆಂಟ್ ಇರುತ್ತೆ. ಆ ಥರ ಟೆಂಟ್ ಹಾಕೊಂಡು ಸ್ವಲ್ಪ ಜನ ಇದ್ರು. ಸುಮಾರು ವರ್ಷಗಳಿಂದ ಅಲ್ಲೇ ಇದ್ದಾರೆ. ಯಾವಾಗಲೂ ಒಂದೊಂದ್ಸಲ ತೆರವು ಮಾಡ್ತಾರೆ, ಯಾವಾಗಲೂ ಅಲ್ಲೇ ಇರ್ತಾರೆ. ಆ ಜಾಗದಲ್ಲಿ ಇರೋ ಒಂದು ಹುಡುಗಿ ಅನ್ಸುತ್ತೆ. ಅವಳು ಬಂದು ಭಿಕ್ಷೆ ಬೇಡ್ತಾ ಇದ್ಲು 5 ಇಯರ್ಸ್. ಆಮೇಲೆ ಒಂದು 3 ಇಯರ್ಸ್ ಆದ್ಮೇಲೆ ನೋಡ್ತೀನಿ, ಅವಳ ಮುಖ ಒಂದು ಅರ್ಧ ಭಾಗ ಸುಟ್ಟಿದೆ. ಅಷ್ಟು ಚೆನ್ನಾಗಿರೋ ಹುಡುಗಿ ಮುಖ ಯಾಕೆ ಸುಡ್ತು ಅಂತ ನಾನು ಅನ್ಕೊಂಡೆ. ನಾನು ಆ ಹುಡುಗಿನ ಕೇಳಿದೆ, ಏನಕ್ಕೆ ನಿನ್ನ ಮುಖ ಸುಟ್ಟಿದೆ, ಏನಾಯ್ತು ಅಂತ. ಆದರೆ ಆ ಹುಡುಗಿ ಒಂದು ಮಾತು ಆಡಲಿಲ್ಲ. ಏನಕ್ಕೆ ಏನು ಅಂತ ಏನೂ ಹೇಳಲಿಲ್ಲ. ಆಮೇಲೆ ಅವಳು ಆಗ್ಲೂ ಭಿಕ್ಷೆ ಬಿಡ್ತಾ ಇದ್ಲು. ಆಮೇಲೆ ಆ ಹುಡುಗಿ ಕೆಲವೊಂದು ಒಂದು 10-12 ವರ್ಷ ಆಗ್ತಿದ್ದಂಗೆ, ಅಂದರೆ ಒಂದು 10 ವರ್ಷ, ಒಂದು 12 ವರ್ಷ ಇರ್ಬಹುದೇನೋ ಅಷ್ಟೇ. 10-12 ವರ್ಷ ಇದ್ದಿದ್ದಂಗೆ ಅವಳು ನೋಡಿದ್ರೆ ಎಲ್ಲೋ ಡ್ರಿಂಕ್ಸ್ ಮಾಡ್ತಾ ಇದ್ದಾಳೇನೋ ಅನ್ನೋ ಥರ ಅವಳು ವಾಸನೆ ಹೊಡಿತಾ ಇದ್ಲು. ಡ್ರಿಂಕ್ಸ್ ಮಾಡ್ತಾಳೇನೋ ಥರ ಜ್ಞಾನವೇ ಇಲ್ಲ, ಏನೇನೋ ಮಾತಾಡುತ್ತೆ, ಹೆಂಗೆಂಗೋ ಇರುತ್ತೆ. ಆ ಥರ ಅವಳ ಕಂಡೀಷನ್ ಇತ್ತು. ಇದು ನೋಡಿ ನೀವು ಏನಂತ ಅನ್ಕೊತೀರ? ಈ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಹಾಗಾಗಿನೇ ನಾನು ಮಕ್ಳುಗಳು ಯಾರೇ ಭಿಕ್ಷೆ ಬೇಡಿದ್ರು ಭಿಕ್ಷೆ ಹಾಕಲ್ಲ. ಮತ್ತು ಇನ್ನೊಂದು ಸಲ ಜಾಯಿಂಟ್ ಕೂಲ್ಗೆ ಹೋಗಿದ್ದೆ, ಜಯನಗರದ ಜಾಯಿಂಟ್ ಕೂಲ್ಗೆ ಹೋಗಿದ್ದೆ. ಆ ಜಾಗದಲ್ಲಿ ಒಂದು ಹುಡುಗಿ, ಒಂದು ಚಿಕ್ಕ ಮಗುನ, ಅಂದರೆ ಒಂದು ಅದು ಈಗ ತಾನೇ ನಡೆಯಕ್ಕೆ ಕಲ್ತಿರುವಂತಹ ಹುಡುಗನ್ನ ಒಂದು ಕರ್ಕೊಂಡು ಇನ್ನೊಂದು ಹುಡುಗಿ ಭಿಕ್ಷೆ ಬಿಡಕ್ಕೆ ಬರ್ತಾಯಿದ್ರು. ಆ ಹುಡುಗಿನೂ ನೋಡಿದೆ. ಆ ಹುಡುಗಿ ನನ್ನ ಹತ್ರ ಭಿಕ್ಷೆ ಬಿಡಕ್ಕೆ ಬಂದು ನಾನು ಹೇಳಿದೆ, ಹೋಗಿ ನಿಮ್ಮ ಅಪ್ಪ ಅಮ್ಮ ಎತ್ತಿದಾರಲ್ಲ ಅವ್ರನ್ನ ಕಳಿಸು ಭಿಕ್ಷೆ ಬಿಡೋಕ್ಕೆ, ನೀನೇನಕ್ಕೆ ಭಿಕ್ಷೆ ಬಿಡ್ತಾ ಇದ್ದೆ, ಹೋಗು ಅಂತ ಹೇಳಿ ಬೈದು ಕಳಿಸ್ದೆ. ಅಷ್ಟು ಜನಗಳೆದ್ರಿಗೆ ಬೈದೆ ನಾನು ಆ ಹುಡುಗಿಗೆ. ಆ ಥರ ಬೈದು ಕಳಿಸ್ದೆ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಭಿಕ್ಷೆ ಹಾಕಬೇಡಿ, ಅದನ್ನು ಮಾತ್ರ ತಿಳ್ಕೊಳ್ಳಿ. ಮತ್ತು ಮಕ್ಕಳು ಎತ್ಕೊಂಡಿರೋ ಹೆಂಗಸರುಗಳಿಗೆ ಕೂಡ ಭಿಕ್ಷೆ ಹಾಕಬೇಡಿ. ಮಕ್ಕಳನ್ನ ಎತ್ಕೊಂಡಿರೋ ಹೆಂಗಸರಿಗೆ ಖಂಡಿತ ಭಿಕ್ಷೆ ಹಾಕಬೇಡಿ. ಇದರಿಂದನೇ ನಾವು ಸಮಾಜನ ಹಾಳು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು, ನನಗೆ ಗೊತ್ತಿದ್ದಂಗೆ ಹಾಳಾಗ್ತಾ ಇದೆ ಸಮಾಜ. ನಾವು ಎಷ್ಟೋ ಕೆಟ್ಟ ಕೆಲಸಗಳಿಗೆ ದಾರಿ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಬೇಕು ನಾವು. ಆ ಟೈಮಲ್ಲಿ ನನ್ನನ್ನು ಸ್ವಲ್ಪ ಜನ ನೋಡ್ತಾ ಇದ್ರು, ಏನಿದೆ ಹುಡುಗಿ ಈ ಥರ ರಫಾಗಿ ಮಾತಾಡ್ತಾ ಇದ್ದಾಳಲ್ಲ ಈ ಹುಡುಗಿ ಅಂತ. ಅವ್ರುಗಳಿಗೆ ಅನಿಸಿರ್ಬೋದು ಏನು ಅಂತ, ಇದೇನಿದು ಇಷ್ಟು ಹೊರಡಾಗಿ ಮಾತಾಡ್ತಾಳೆ, ಏನು ಒಂದು 5 ರೂಪಾಯಿ ಕೊಟ್ಟರೆ ಇವಳು ಗಂಟು ಹೋಗುತ್ತಾ ಅಂತ ಅವ್ರುಗಳಿಗೆ ಅನಿಸಿರ್ಬೋದು. ಒಳ್ಳೊಳ್ಳೆ ಜನಗಳು, ಒಳ್ಳೆ ರಿಚ್ ಪೀಪಲ್ಸ್ ಎಲ್ಲ ಬಂದು ತಿಂತಾರೆ ಆ ಜಾಯಿಂಟ್ ಕೂಲಲ್ಲಿ. ಅವರೆಲ್ಲ ನನ್ನ ಮುಖ ನೋಡ್ತಾ ಇದ್ರು, ಯಾಕೆ ಹಿಂಗೆ ಬೈತಾರೆ ಅಂತ. ಕೆಲವರು ಹೊರಟಿರ್ಬೋದು ಇವಳು ಅಂತ ಅವ್ರಿಗೆ ಅನ್ನಿಸ್ಬೋದು. ಆದರೆ ಇದನ್ನು ಯೋಚನೆ ಮಾಡಬೇಕು. ಅಂಥ ಮಕ್ಳುಗಳನ್ನ ಎಲ್ಲೆಲ್ಲಿಂದನೂ ಕದ್ಕೊಂಬರ್ತಾರೆ. ಯಾವುದೋ ಸ್ಟೇಟಿಂದ ಕದ್ಕೊಂಬರ್ತಾರೆ. ಎಲ್ಲೋ ಒಂದು, ಅಂದರೆ ಯಾವುದೋ ರೈಲ್ವೆ ಸ್ಟೇಷನಲ್ಲಿ ಯಾರೋ ಅಕಸ್ಮಾತಾಗಿ ಮಲಗಿರೋ ಮಗುನೋ, ಯಾರೋ ಪಕ್ಕದಲ್ಲಿ ಇಟ್ಕೊಂಡಿರೋ ಮಗುನೋ ಗೊತ್ತಿಲ್ದಂಗೆ ಕದ್ಕೊಂಬರ್ತಾರೆ. ಕದ್ಕೊಂಡು ಬಂದು ಅಂಥ ಕೆಲ್ಸಕ್ಕೆ ಹಾಕ್ತಾರೆ. ಆ ಮಕ್ಳುಗಳಿಗೆ, ಏನು ಚೆನ್ನಾಗಿರೋ ಮಕ್ಳುಗಳಿಗೆ ಸ್ವಲ್ಪ ದಿನ ಆದ ತಕ್ಷಣವೇ ಅವ್ರಿಗೆ ಏನೋ ಬಾಡಿನಲ್ಲಿ ಹೂನ ಮಾಡೋದು. ಅಂದರೆ ಅವ್ರಿಗೆ ಆ ಮಕ್ಳುಗಳು ಸ್ವಲ್ಪ ಬೆಳೀತಿದ್ದಂಗೆ ಅವ್ರ ಮುಖಗಳನ್ನ ಏನೋ ವಿಕಾರ ಮಾಡೋದು, ಅಥವಾ ಏನೋ ಒಂದು ಮಾಡಿ ಅವ್ರುಗಳಿಗೆ ಏನೋ ಕೈಲಾಗ್ದದ್ದವರು ಏನೋ ಆಗಿದೆ ಅನ್ನೋ ಥರ ಭಿಕ್ಷೆ ಬೇಡಕ್ಕೆ ಹಾಕೋದು. ಏನು ಥರ ಈ ಹೆಂಗಸ್ರುಗಳು ಯಾವ ಥರ ಅಂತ ಅಂದರೆ, ಯಾರಾದ್ರೂ ಆ ಏಜಲ್ಲಿ, ಅಂದರೆ ಈಗ ಆ ಏಜಲ್ಲಿ ಭಿಕ್ಷೆ ಬೇಡಕ್ಕೆ ಬಂದರೆ ಯಾರು ಭಿಕ್ಷೆ ಕೊಡಲ್ಲ ಅಂತ ಹೇಳಿ. ಅಂದರೆ ಯಂಗ್ ಏಜ್ ಲೇಡೀಸ್ಗಳು ಇರ್ತಾರಲ್ಲ ನೋಡಿ, ಅವ್ರು ಭಿಕ್ಷೆ ಸುಮ್ಮನೆ ಬೇಡಕ್ಕೆ ಬಂದರೆ ಇವಳಿಗೆ ದುಡ್ಕೊಂಡು ತಿನ್ನೋಕ್ಕೆ ಶಕ್ತಿ ಇಲ್ವಾ ಅಂತ ಜನ ಬೈತಾರೆ ಅಂತ ಅಂದುಕೊಂಡು ಏನು ಮಾಡ್ತಾರೆ ಅಂತಂದರೆ, ಯಾವುದೋ ಒಂದು ಮಗುನ ಎತ್ಕೊಂಡು ಬಂದು ಯಾವಾಗಲೂ ಭಿಕ್ಷೆ ಬಿಡ್ತಾರೆ. ಅಂಥ ಏಜ್ ಅವ್ರು ಬಂದು ಯಾವಾಗಲೂ ಕೈ ಚಾಚಲ್ಲ ಭಿಕ್ಷೆ ಕೊಡಿ ಅಂತ. ಅಂಥ ಏಜ್ ಅವ್ರು ಬರೋಲ್ಲ. ಅಂಥ ಏಜ್ ಅವ್ರು ಬರೋದೇ ಒಂದು ಮಗು ಎತ್ಕೊಂಡು. ಇದನ್ನು ನಾವು ಯೋಚನೆ ಮಾಡಬೇಕು. ಅವ್ರ ಹತ್ರ ಯಾವಾಗಲೂ ಮಗು ಇರುತ್ತೆ. ಅಂಥ ಏಜ್ ಅವ್ರ ಹತ್ರ ಯಾವಾಗಲೂ ಮಗು ಇರುತ್ತೆ. ಎಂಥ ಶ್ರೀಮಂತರು ಕೂಡ 2 ಮಕ್ಕಳು ಮಾಡ್ಕೊಳ್ಳೋಕೆ ಈ ಕಾಲದಲ್ಲಿ ಯೋಚನೆ ಮಾಡ್ತಾರೆ. ಆದರೆ ಅವ್ರ ಹತ್ರ ಯಾವಾಗಲೂ ಮಗು ಇರುತ್ತೆ ಅಂದರೆ ಯೋಚನೆ ಮಾಡಿ, ಅವರು ಯಾವ ಥರ ಅಂದರೆ ವರ್ಷಕ್ಕೊಂದೊಂದು ಮಗು ಆಡಿತಾರ, ಅಥವಾ ಯಾವುದೋ ಮಗುನ ಕದ್ಕೊಂಡು ಬಂದು ಭಿಕ್ಷೆ ಬೇಡಕ್ಕೆ ಅವರು ದಾರಿ ಮಾಡ್ಕೊತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು. ನಾನೊಂದು ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಹೋಗ್ತಾಯಿದ್ದೆ. ಒಂದು ಹೆಂಗಸು ತಾನು ಚಪ್ಪಲ್ ಹಾಕ್ಕೊಂಡಿದ್ದಾಳೆ, ಮಗುಗೆ ಚಪ್ಪಲಿಲ್ಲ.
ತಾನು ಶಾಲ್ ಹೊತ್ಕೊಂಡಿದ್ದಾಳೆ. ಆ ಚಿಕ್ಕ ಹುಡುಗಿ ಒಂದು ಮಗುನ ಎತ್ಕೊಂಡಿದ್ದಾಳೆ, ಆ ಮಗುನ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಇನ್ನೊಂದು ಮಗುನ ಏನು ಮಾಡಿದ್ದಾಳೆ, ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ. ಕಾಲಿಗೆ ಚಪ್ಪಲಿ ಇಲ್ಲ, ಅದಕ್ಕೊಂದು ಶಾಲ್ ಇಲ್ಲ, ಏನೂ ಇಲ್ಲ. ಅದನ್ನ ನೋಡಿ ನನಗೆ ಎಷ್ಟು ಉರಿದೋಯ್ತು ಅಂತಂದರೆ ಅಷ್ಟು ಕೋಪ ಬರ್ತೈತೆ ಅವಳನ್ನ ನೋಡಿದ್ರೆ. ಎಂಥ ಮಕ್ಳುಗಳನ್ನ ಅಂದರೆ, ಈಗ ಮಕ್ಳುಗಳನ್ನ ನೋಡಿದ್ರೆ ನಮಗೆ ಅಯ್ಯೋ ಅನಿಸುತ್ತೆ. ಯಾವುದೋ ಮಗುನ ನೋಡಿ ನಮ್ಗೆ ಅಯ್ಯೋ ಅನ್ನಿಸ್ತಾ ಇದೆ, ಅವಳ ಹತ್ರ ಇರೋ ಮಗುನ ನೋಡಿ ಅವಳಿಗೆ ಅಯ್ಯೋ ಅನ್ನಿಸ್ತಾ ಇಲ್ವಾ? ಇಂಥವ್ರನ್ನೆಲ್ಲ ನೋಡಿ ನಾವು ಅಯ್ಯೋ ಅಂದ್ಕೊಂಡು ಭಿಕ್ಷೆ ಹಾಕ್ತಾ ಇರ್ತೀವಿ. ಇದನ್ನ ನೋಡಿ ನನಗೇನು ಅನ್ನಿಸ್ತು ಅಂತಂದರೆ, ಅವ್ರುಗಳನ್ನ ನೋಡಿ ಅಯ್ಯೋ ಪಾಪ ಅಂತ ನಾವು ಭಿಕ್ಷೆ ಹಾಕ್ತಾ ಇದ್ದೀವಿ, ಆದರೆ ಅವ್ರ ಮಕ್ಳುಗಳು ಕಂಡ್ರೆ ಅವ್ರಿಗೆ ಅಯ್ಯೋ ಪಾಪ ಅನ್ಸಲ್ವ? ಅದರಲ್ಲಿ ಎತ್ಕೊಂಡಿರೋ ಒಂದು ಮಗು ತನ್ನ ಮಗು, ಇನ್ನೊಂದು ಮಗು ಯಾವುದೋ ಕದ್ಕೊಂಡು ಬಂದಿರೋ ಮಗುನೇ ಏನೋ ಇರಬೇಕು, ಅದಕ್ಕೆ ಆ ಥರ ಮಾಡ್ತಾ ಇದ್ದಾರೆ. ತಾಯಿ ಆದವರು ಯಾವತ್ತೇ ಆದರೂ ತನ್ನ ಮಗುಗೆ ಆ ಥರ ಹಿಂಸೆ ಆಗೋದನ್ನ ನೋಡಿ ಸಹಿಸೋಕ್ಕಾಗಲ್ಲ. ಇದನ್ನೆಲ್ಲ ನಮ್ಮಂಗೆ ಅನ್ಕೊತೀವಿ, ಏನೋ ಕಷ್ಟ ಇರಬೇಕು ಅವ್ರಿಗೆ, ಅದಕ್ಕೆ ಪಾಪ ಭಿಕ್ಷೆ ಬೇಡಕ್ಕೆ ಬರ್ತಾ ಇದ್ದಾರೆ ಅಂತ ನಾವು ಅನ್ಕೊತೀವಿ. ಆದರೆ ಆ ಥರ ಅಲ್ಲ. ಈ ಥರ ಮಗುಗಳನ್ನ ಎತ್ಕೊಂಡು ಬರೋದು, ಆಮೇಲೆ ಅವುಗಳು ಸ್ವಲ್ಪ ವರ್ಷ ಎಳೆ ಮಗು ಇರೋವರೆಗೂ ಕಂಕ್ಳು ಮೇಲೆ ಎತ್ಕೊಂಡಿರೋದು, ಭಿಕ್ಷೆ ಬೇಡೋದು, ತಾವು ಭಿಕ್ಷೆ ಬೇಡೋದು. ಆ ಒಂದು 5 ವರ್ಷ 6 ವರ್ಷ ಆಗ್ತಿದ್ದಂಗೆ ಅವ್ರುಗಳನ್ನ ಬೀದಿಗೆ ಬಿಡೋದು, ತಾನೊಂದು ಮಗು ಮಾಡ್ಕೊಳ್ಳೋದು, ಇಲ್ಲ ಇನ್ನೊಂದು ಮಗುನ ಕದ್ಕೊಂಡು ಬರೋದು, ಆ ಮಕ್ಳುಗಳಿಂದ ಭಿಕ್ಷೆ ಬಿಡಿಸ್ಕೊಂಡು ತಾವು ಆರಾಮಾಗಿ ಕೂತ್ಕೊಂಡು ತಿನ್ನೋದು. ಅಥವಾ ಅಂದರೆ ಆ ಏಜಲ್ಲಿ ಅವ್ರು ಭಿಕ್ಷೆ ಬಿಡೋಕ್ಕಾಗಲ್ಲ, ಹಿಂಗೆ ಭಿಕ್ಷೆ ಬಿಡೋಕ್ಕಾಗಲ್ಲ, ಹಂಗಾಗಿ ಆ ಮಕ್ಳುಗಳನ್ನ ಭಿಕ್ಷೆಗೆ ಹಾಕ್ಬಿಡೋದು. ಇದು ನಡೀತಾ ಇರೋದು ಸಮಾಜದಲ್ಲಿ. ನಾನು ಏನಾದರೂ ಪುಣ್ಯದ ಕೆಲಸ ಮಾಡಬೇಕು ಅಂತ ಏನಾದರೂ ದೇವರೆಲ್ಲ ಹರಕೆ ಮಾಡ್ಕೊಂಡ್ರೆ ನಾನು ಏನು ಮಾಡ್ತೀನಿ ಅಂದರೆ, ತುಂಬ ಶ್ರಮಪಟ್ಟು ಜೀವನ ಮಾಡ್ತಿರ್ತಾರಲ್ಲ ನೋಡಿ, ಈ ಮೂಟೆ ಹೊರೋ ಕೆಲಸನೋ ಏನೋ ಮಾರ್ಕೆಟಲ್ಲಿ ಕಷ್ಟಪಟ್ಟು ಜೀವನ ಮಾಡ್ತಿರ್ತಾರಲ್ಲ, ಅಂಥವ್ರನ್ನ ಹುಡ್ಕೊಂಡು ಹೋಗಿ ಏನು ಮಾಡ್ತೀನಿ ಅಂದರೆ, ಬೆಡ್ಶೀಟ್ ಕೊಡೋದು, ಒಂದು ಹಣ್ಣು ಕೊಡೋದು, ಏನೋ ಒಂದು ಕೆಲಸಗಳನ್ನ ಆ ಥರ ಮಾಡ್ತೀನಿ. ಆದರೆ ಹಿಂದೂ ಮುಂದೆ ನೋಡಿದೆ ನಾನು ಏನೋ ಪುಣ್ಯ ನಾನು ಗಳಿಸ್ಬೇಕು ಅಂತ ಹೇಳಿ ಹೋಗಿ ಅಂಥವ್ರಿಗೆಲ್ಲ ಭಿಕ್ಷೆ ಹಾಕೋಕೆ ಹೋಗಲ್ಲ. ಜೊತೆಗೆ ನಾನು ಚಾಮುಂಡಿ ಬೆಟ್ಟದಲ್ಲಿ ಒಂದು ಸಲ ಈ ಥರ ಏನೋ ಬೆಡ್ಶೀಟ್ ಕೊಡೋಣ, ಏನಾದರೂ ಭಿಕ್ಷುಕರಿಗೆ ಬೆಡ್ಶೀಟ್ ಕೊಡೋಣ ಅಂತ ಒಂದು ಸಲ ಹೋಗಿದ್ದೆ. ಅಲ್ಲಿ ಹೋಗಿದ್ದೀನಿ, ಯಾವ ಭಿಕ್ಷುಕರು ಕಾಣ್ತಾ ಇಲ್ಲ. ಅಂದರೆ ಯಾವುದೋ ಒಂದು ಟೈಮಲ್ಲಿ ಯಾರೂ ಭಿಕ್ಷುಕರು ಕಾಣ್ತಾ ಇಲ್ಲ. ನಾನು ಕೇಳಿದೆ, ಇದೇನಿದು ಯಾರು ಭಿಕ್ಷೆ ಬೇಡೋರೇ ಇಲ್ವಾ ಅಂತ. ಅಂದರೆ ಅಯ್ಯೋ ಅವ್ರಿಗೊಂದು ಟೈಮಿಂಗ್ಸ್ ಅಮ್ಮ, ಇಂಥ ಟೈಮಲ್ಲಿ ಭಿಕ್ಷೆ ಬೇಡ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಸೇರ್ಕೊತಾರೆ, ಇವತ್ತಿನ ದಿನಕ್ಕೆ ಕಲೆಕ್ಷನ್ ಆಗಿರಬೇಕು, ಅವರು ಆ ಟೈಮಿಗೆ ಸರಿಯಾಗಿ ಬಂದು ಕೂತ್ಕೊಂಡು ಭಿಕ್ಷೆ ಬಿಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಅಂಥ ಕಷ್ಟವಾದ ಕೆಲಸಗಳನ್ನ ಮಾಡ್ತಿರ್ತಾರೆ, ಆದ್ರೂ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಇನ್ನೊಬ್ರ ಹತ್ರ ಕೈ ಚಾಚಿ ಅಷ್ಟು ಕಷ್ಟಪಟ್ಟು ಜೀವನ ನಡೆಸ್ತಾ ಇರ್ತಾರೆ. ಅಂಥವ್ರನ್ನ ಹುಡುಕಿ ನಾವು ಸಹಾಯ ಮಾಡಬೇಕು. ಅದನ್ನು ಬಿಟ್ಟುಬಿಟ್ಟು ಆರಾಮಾಗಿ ಭಿಕ್ಷೆ ಬೇಡೋದೇ ಒಂದು ಕೆಲಸ ಅಂತ ತಿಳ್ಕೊಂಡು ಚೆನ್ನಾಗಿರೋರೆಲ್ಲ ಹೋಗಿ ಕೈ ಚಾಚ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಭಿಕ್ಷೆ ಹಾಕಿ ಹಣದ ವ್ಯಾಲ್ಯೂನ ಹಾಳು ಮಾಡ್ಕೊಬೇಡಿ. ನಾವೇ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಏನಾದ್ರು ಖರ್ಚು ಮಾಡಬೇಕು ಅಂದರೆ ಎಷ್ಟು ಯೋಚನೆ ಮಾಡ್ತೀವಿ. ನಾವು ಒಂದು ಬಟ್ಟೆ ತೊಗೋಬೇಕು ಅಂದರೆ ಯೋಚನೆ ಮಾಡ್ತೀವಿ, ಒಳ್ಳೆ ಕಡೆ ತಿನ್ನಬೇಕು ಅಂದರೆ ಯೋಚನೆ ಮಾಡ್ತೀವಿ. ಅಷ್ಟು ಕಷ್ಟಪಟ್ಟು ನಾವು ದುಡ್ಡನ್ನ ಉಳಿಸ್ತಾ ಇರ್ತೀವಿ. ಅದು ಏನೋ ಪುಣ್ಯ ಸಿಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಗೊತ್ತಿಲ್ದಂಗೆ ಎಂತೆಂಥವ್ರಿಗೂ ಭಿಕ್ಷೆ ಹಾಕಿ ಯಾವುದೋ ಪಾಪದ ಕೆಲಸ ಮಾಡ್ಕೊಂಡಿರೋರಿಗೆ ನಾವು ದಾರಿ ಮಾಡಿಕೊಡ್ಬಾರ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ